ಕಿಡ್ನಾಪ್ ಕೇಸ್ನಲ್ಲಿ ಮಾಜಿ ಸಚಿವ ರೇವಣ್ಣ ಅವರನ್ನ ಬಂಧಿಸಲಾಗಿದೆ. ಕಿಡ್ನಾಪ್ ಆಗಿದ್ದಾರೆ ಎನ್ನಲಾಗಿದ್ದಂತಹ ಸಂತ್ರಸ್ತೆಯನ್ನ ಪತ್ತೆ ಹಚ್ಚೋ ಕೆಲಸವನ್ನ ಸಿನಿಮೀಯ ರೀತಿಯಲ್ಲಿ ನಿನ್ನೆ ಅಧಿಕಾರಿಗಳು ಮಾಡಿದ್ರು. ಸದ್ಯ ಸಾಂತ್ವನ ಕೇಂದ್ರದಲ್ಲಿ ಸಂತ್ರಸ್ತೆಯನ್ನ ಇರಿಸಲಾಗಿದೆ. ಆದ್ರೆ ಅವರನ್ನ ಯಾವ್ದು ತನಿಖಾಧಿಕಾರಿಗಳು ಏನಾದರೂ ಪ್ರಶ್ನೆ ಮಾಡೋದಕ್ಕೆ ಹೋದ್ರೆ ಬಹಳ ಅಳ್ತಾ ಇದ್ದಾರೆ, ಜೊತೆಗೆ ಬಹಳ ಗಾಬರಿ ಆಗಿದ್ದಾರೆ ಅನ್ನೋದು ಕೂಡ ತಿಳಿದು ಬರ್ತಾ ಇದೆ. ಸಹಜ, ಬಿಕಾಸ್ ಕಳೆದ 4-5 ದಿನಗಳಿಂದ ಅವ್ರು ನಾಪತ್ತೆ ಆಗಿದ್ರು. ಒಂದ್ ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವ್ರನ್ನ ಶಿಫ್ಟ್ ಮಾಡೋ ಕೆಲಸ ಆಗ್ತಾ ಇತ್ತು. ರೇವಣ್ಣ ಅವರ ಬಗ್ಗೆ ಪೆನ್ ಡ್ರೈವ್ ಜೊತೆಗೆ ಅದರ ಆಚೆಗೂ ಯಾವ್ದಾದ್ರು ಡಾರ್ಕ್ ಸೀಕ್ರೆಟ್ಸ್ ಈ ಮಹಿಳೆ ಗೊತ್ತಿತ್ತು, ಹೀಗಾಗಿ ಈಕೆಯನ್ನ ಸಮಾಜದಿಂದ ಬಚ್ಚಿಡೋ ಕೆಲಸ, ಅಕ್ರಮವಾಗಿ ಬಂಧನದಲ್ಲಿ ಇಡೋ ಕೆಲಸ ಆಗಿತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಆ ಮಹಿಳೆ ಕೊಟ್ಟಾಗ್ಲೇ ಗೊತ್ತಾಗುತ್ತೆ. ಸದ್ಯ ಮೊದಲನೇದಾಗಿ ಆಕೆ ಮಾನಸಿಕವಾಗಿ ಟ್ರಾಮಾಕ್ಕೆ ಒಳಗಾಗಿರೋದ್ರಿಂದ, ಅಂದ್ರೆ ಮಾನಸಿಕವಾಗಿ ಆಘಾತಕ್ಕೆ ಒಳಗಾಗಿರೋದ್ರಿಂದ, ಗಾಬರಿ ಆಗಿರೋದ್ರಿಂದ ಆಕೆಗೆ ಮೊದಲು ಕೌನ್ಸಿಲಿಂಗ್ ಕೊಟ್ಟು ಧೈರ್ಯ ತುಂಬಿ ಕಾನ್ಫಿಡೆನ್ಸ್ ಅನ್ನ ತುಂಬಿಸಿ ನಂತರ ಆಕೆಯ ಹೇಳಿಕೆಗಳನ್ನ ದಾಖಲು ಮಾಡ್ಕೊಳ್ಳೋದಕ್ಕೆ ಅಂತ ಹೇಳಿ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಸೊ ವೈದ್ಯರ ಸಹಾಯವನ್ನ ಕೂಡ ಇದರಲ್ಲಿ ಬೇಡ್ತಾ ಇರೋದು ಕಂಡು ಬರ್ತಾ ಇದೆ. ಸೊ ಒಂದೊಮ್ಮೆ ಆ ಮಹಿಳೆ ಕೊಡುವಂತಹ ಸ್ಟೇಟ್ಮೆಂಟ್ ಏನಾದರೂ ರೇವಣ್ಣ ಅವರ ವಿರುದ್ಧ ಇದ್ರೆ ಮತ್ತೊಂದ್ಸಲ ರೇವಣ್ಣ ಅವರಿಗೆ ಜೈಲಿನ ದರ್ಶನ ಮಾಡಬೇಕಾಗಿ ಬರುತ್ತಾ ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಕಾರಣ ಇಲ್ಲಿ ತನಕ ಅವ್ರ ಮೇಲೆ ದಾಖಲಾಗಿರೋದು ಕಿಡ್ನಾಪ್ ಕೇಸ್ನಲ್ಲಿ 364A. ಆದರೆ ಅಕಸ್ಮಾತ್ ಆಕೆ ಏನಾದರೂ ರೇಪ್ ಆಗಿತ್ತು ನನ್ನ ಮೇಲೆ ಅಂತ ಏನಾದರೂ ಹೇಳಿಬಿಟ್ರೆ 376 ಕ್ಲಾಸ್ 2 ಇನ್ಕ್ಲೂಡ್ ಆಗುತ್ತೆ. ಹೀಗಾಗಿ ಆ ಕೇಸ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ. ಸೊ ಮಹಿಳೆ ಕೊಡುವಂತಹ ಒಂದು ಸ್ಟೇಟ್ಮೆಂಟ್ ಇಡೀ ಪ್ರಕರಣದ ದಿಕ್ಕನ್ನ ಬದಲಾಯಿಸುವ ಸಾಮರ್ಥ್ಯವನ್ನಂತೂ ಹೊಂದಿರೋದು ಸ್ಪಷ್ಟವಾಗ್ತಾ ಇದೆ. CID ಕಚೇರಿಗೆ ಕರೆತಂದು ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಕಿಡ್ನಾಪ್ ಆಗಿದ್ರೆ ಕಿಡ್ನಾಪ್ನ ಉದ್ದೇಶ ಏನಿದ್ದಿರಬಹುದು, ಹಾಗೆ ಕಿಡ್ನಾಪ್ ಮಾಡಿದವರು ಯಾರ್ಯಾರು, ಏನಂತ ಪುಸ್ಲಾಯಿಸಿ ಕರ್ಕೊಂಡು ಹೋದ್ರು, ಜೊತೆಗೆ ಯಾವ ಸಂದರ್ಭದಲ್ಲಿ ಆಕೆಯ ವಿಡಿಯೋವನ್ನ ಮಾಡಲಾಯಿತು, ಇದರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕಂಡುಕೊಳ್ತಾರೆ, ಡೀಟೇಲ್ಸ್ ಕೊಡ್ತಾರೆ ನರಸಿಂಹಮೂರ್ತಿ. ಈಗ ಸಂತ್ರಸ್ತ ಮಹಿಳೆ ಸುಧಾರಿಸಿದ್ದಾರಾ? ಈಗ ಅಧಿಕಾರಿಗಳೇನಾದರೂ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡೋ ಸ್ಥಿತಿಯಲ್ಲಿದ್ದಾರಾ ಅಥವಾ ಇನ್ನೂ ಕೂಡ ಮಾನಸಿಕ ಟ್ರಾಮಾ ಕಂಟಿನ್ಯೂ ಆಗ್ತಾ ಇದೆಯಾ? ಏನೇನು ಮಾಹಿತಿ ಇದೆ? ಇವತ್ತೇ ಆಕೆಯ ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡ್ಕೊಳ್ಳೋ ಚಾನ್ಸಸ್ ಎಷ್ಟರ ಮಟ್ಟಿಗಿದೆ? ಮಮತಾ, ಇನ್ನೂ ಕೂಡ ಸಂತ್ರಸ್ತ ಮಹಿಳೆ KR ನಗರ ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿದ್ದಂತಹ ಕಿಡ್ನಾಪ್ಗೆ ಒಳಗಾಗಿದ್ದಂತಹ ಸಂತ್ರಸ್ತ ಮಹಿಳೆ ಬೆಂಗಳೂರಿನ ಮಹಿಳಾ ಸಾಂತ್ವನ ಕೇಂದ್ರದಲ್ಲಿ ಇದ್ದಾರೆ. 9 ಗಂಟೆಯ ನಂತರ ಅವರನ್ನು CIDಯ SIT ಕಚೇರಿಗೆ ಕರೆತಂದು ವಿಚಾರಣೆಯನ್ನು ನಡೆಸುವ ಹುಮ್ಮಸ್ಸಿನಲ್ಲಿ SIT ಪೊಲೀಸರಿದ್ದಾರೆ. ನಿನ್ನೆ ಆಕೆಯನ್ನು ಪತ್ತೆ ಮಾಡಿದಂತಹ ಸಂದರ್ಭದಲ್ಲಿ, ಪತ್ತೆ ಮಾಡಿ SIT ಕಚೇರಿಗೆ ಕರೆತಂದಂತಹ ಸಂದರ್ಭದಲ್ಲಿ ಆಕೆ ಸಂತ್ರಸ್ತ ಮಹಿಳೆ ಇನ್ನೂ ಕೂಡ ಒಂದು ರೀತಿಯ ಆತಂಕ, ಭಯದಲ್ಲಿರ್ತಕ್ಕಂತಹ ರೀತಿಯಲ್ಲಿ ಕಂಡು ಬರ್ತಿದ್ರು. ಯಾವುದೇ ಪ್ರಶ್ನೆಗಳಿಗೂ ಕೂಡ ಅಳುತ್ತಿದ್ರು, ಯಾವುದೇ ಉತ್ತರಗಳನ್ನು ಕೊಡ್ತಿರ್ಲಿಲ್ಲ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿತ್ತು. ಹೀಗಾಗಿ ಇವತ್ತು ಅವರಿಗೆ ಒಂದಷ್ಟು ಕೌನ್ಸಿಲಿಂಗನ್ನು ಕೊಡಿಸಿ, ಕೌನ್ಸಿಲಿಂಗ್ ಮುಖಾಂತರ ಒಂದು ವಿಶ್ವಾಸಕ್ಕೆ ತೆಗೆದುಕೊಳ್ಳೋ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡಲಿದ್ದಾರೆ. ಈಗಾಗಲೇ ನಿನ್ನೆ ರಾತ್ರಿಯೇ ಅವರ ಮಗ, ಅಂದರೆ ದೂರುದಾರರ ಮಗನನ್ನು ಮಹಿಳೆಯ ಜೊತೆ ಇರೋದಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಒಂದಷ್ಟು ಭಯ ಮಹಿಳೆಗೆ ಹೋಗಲಾಡಿಸುವ ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಿದ್ದಾರೆ. ಇವತ್ತು ಆ ಮಹಿಳೆಯ ವಿಚಾರಣೆಯನ್ನು ನಡೆಸಿ ಅವರ ಹೇಳಿಕೆಯನ್ನು ದಾಖಲು ಮಾಡಿಕೊಳ್ಳೋದಕ್ಕೆ SIT ಅಧಿಕಾರಿಗಳು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ನಿಮ್ಮನ್ನು ಕಿಡ್ನ್ಯಾಪ್ ಮಾಡಿದ್ದು ಯಾರು? ರೇವಣ್ಣ ಅವರು ಕಿಡ್ನ್ಯಾಪ್ ಮಾಡೋದ್ರ? ಮತ್ತು ಕಿಡ್ನ್ಯಾಪ್ ಮಾಡಿ ಎಲ್ಲಿಟ್ಟಿದ್ರು? ಕಿಡ್ನ್ಯಾಪನ್ನು ಮಾಡಿದ ನಂತರ ಕಿರುಕುಳವನ್ನು ಏನಾದರೂ ಕೊಟ್ರಾ? ಹೊಡೆದು ಬಡಿದು ಹಿಂಸೆಯನ್ನು ಕೊಟ್ರಾ? ಈ ರೀತಿಯಾಗಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಅವರ ಹೇಳಿಕೆಗಳನ್ನು ದಾಖಲು ಮಾಡ್ಕೊಳ್ಳೋದಕ್ಕೆ SIT ತಯಾರಿಯನ್ನು ನಡೆಸಿದೆ ಮಮತಾ. ಹೀಗಾಗಿ ಇವತ್ತಿನ ಹೇಳಿಕೆಯಲ್ಲಿ, ಇವತ್ತು ಸಂತ್ರಸ್ತ ಮಹಿಳೆ ನೀಡತಕ್ಕಂತಹ ಹೇಳಿಕೆ ಏನಿದೆ, ಆ ಹೇಳಿಕೆಯ ಆಧಾರದ ಮೇಲೆ ರೇವಣ್ಣ ಅವರ ಜಾಮೀನಿನ ಬಹುಶಃ ನಿರ್ಧಾರವಾಗಬಹುದು. ಇಲ್ಲ ರೇವಣ್ಣ ಕಿರುಕುಳವನ್ನು ಕೊಟ್ಟರು, ಅವರೇ ಕಿಡ್ನಾಪ್ ಮಾಡಿದ್ದು ಅಂತೇಳಿ ಕಿಡ್ನಾಪ್ಗೆ ಒಳಗಾದಂತಹ ಸಂತ್ರಸ್ತ ಮಹಿಳೆ ಏನಾದರೂ ಹೇಳಿಕೆಯನ್ನು ಕೊಟ್ಟಂತಹ ಪಕ್ಷದಲ್ಲಿ ಬಹುಶಃ ರೇವಣ್ಣರವರಿಗೆ ಮುಂದೆ ದೊಡ್ಡ ಸಂಕಷ್ಟ ಎದುರಾಗಬಹುದು. ಇಲ್ಲ, ಈ ಪ್ರಕರಣಕ್ಕೂ ರೇವಣ್ಣ ಅವ್ರಿಗೂ ಸಂಬಂಧ ಇಲ್ಲ, ನನ್ನನ್ನು ರೇವಣ್ಣ ಅವರು ಕಿಡ್ನಾಪ್ ಮಾಡಿಸಿಲ್ಲ ಅಂತೇಳಿ ಏನಾದರೂ ಸಂತ್ರಸ್ತ ಮಹಿಳೆ ಹೇಳಿಕೆಯನ್ನು ಕೊಟ್ಟರೆ ಆ ಮುಖಾಂತರ ಒಂದಷ್ಟು ಕಾನೂನಿನ ಮುಖಾಂತರ ಒಂದಷ್ಟು ಬೇಲ್ ಪಡೆದುಕೊಳ್ಳೋದಕ್ಕೆ ರೇವಣ್ಣ ಅವರಿಗೆ ಅವಕಾಶ ಸಿಗಬಹುದು. ರೈಟ್, ಧನ್ಯವಾದ ನರಸಿಂಹಮೂರ್ತಿ ತಮ್ಮ ಮಾಹಿತಿಗಾಗಿ.